ಪರಲೋಕದವುಗಳ ಕಡೆಗೆ ನೋಡುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ದೀರ್ಘಶಾಂತನಾಗಿರುವ ನಮ್ಮ ದೇವರು. ಈ ದಿನದ ಸತ್ಯವೇದದ ವಾಕ್ಯ: ಯೆಹೋವನು ಮೋಶೆಯ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನೂ ಪ್ರೀತಿಯೂ ನಂಬಿಕೆಯೂ ಉಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ದೋಷಾಪರಾಧಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಕ್ಷಮಿಸದೆ ಬಿಡದವನು, ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವನು ಎಂಬುದೇ. ವಿಮೋಚನಕಾಂಡ 34ನೇ ಅಧ್ಯಾಯ 6 ಮತ್ತು 7ನೇ ವಚನಗಳು. ಕರ್ತನು ಕೋಪಿಸುವುದರಲ್ಲಿ ನಿಧಾನಿಯಾಗಿದ್ದಾನೆ ಎಂಬುದಕ್ಕೆ ನಾವು ಎಷ್ಟು ಕೃತಜ್ಞರಾಗಿರಬೇಕು ಅಲ್ಲವೇ? ಸರ್ವಶಕ್ತನು ತನ್ನ ಮಹಾಶಕ್ತಿಯ ಮೇಲೆ ತಡೆಯನ್ನು ಹಾಕಿಕೊಳ್ಳುತ್ತಾನೆ ಎಂಬುದು ಎಂತಹ ಅದ್ಭುತವಾದ ಚಿಂತನೆಯಲ್ಲವೇ? ಆದರೆ ಕರ್ತನು ಸಹನಶೀಲನೂ ದೀರ್ಘಶಾಂತನೂ ಆಗಿರುವುದರಿಂದ ಪಾಪಕ್ಕೆ ಪಾಪವನ್ನು ಸೇರಿಸಿಕೊಂಡು ಹೋಗುವ ದುರಹಂಕಾರದ ಪ್ರವೃತ್ತಿಯನ್ನು ಮಾನವ ಹೃದಯವು ಪ್ರದರ್ಶಿಸುತ್ತಿದೆ. ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ ಅಪರಾಧ ಮಾಡಬೇಕೆಂಬ ಯೋಚನೆಯು ನರಜನ್ಮದವರ ಹೃದಯದಲ್ಲಿ ತುಂಬಿ ತುಳುಕುವುದು ಎಂದು ವಾಕ್ಯವು ಹೇಳುತ್ತದೆ. ದೇವರ ತಾಳ್ಮೆಯು ಪಾಪಿಯನ್ನು ನಿರಂತರ ಅಪರಾಧ ಮಾಡುವಂತೆ ಕಠಿಣಗೊಳಿಸುವ ಬದಲು ಪರಲೋಕದ ದಾಖಲೆಗಳಲ್ಲಿ ಅವನ ವಿರುದ್ಧವಿರುವ ಪಾಪದ ಲೆಕ್ಕವನ್ನು ರದ್ದುಗೊಳಿಸುವಂತೆ ದೇವರ ಕ್ಷಮೆಯನ್ನು ಪಡೆಯುವಂತೆ ನಿರ್ಧರಿಸಲು ದೇವರ ತಾಳ್ಮೆಯು ನಡೆಸಬೇಕು. ಸೈತಾನನು ಕೆಟ್ಟದ್ದರ ಮೂಲಪುರುಷನಾಗಿದ್ದಾನೆ. ಅವನು ದೇವರಿಗೆ ತೋರಬೇಕಾದ ನಿಷ್ಠೆಯಿಂದ ದೂರ ಸರಿದನು. ಸೈತಾನನ ಅತೃಪ್ತಿಗೆ ಸಹಾನುಭೂತಿಯನ್ನು ತೋರಿ ಅವನೊಂದಿಗೆ ಇದ್ದವರನ್ನು ಪರಲೋಕದಿಂದ ಹೊರದಬ್ಬಲ್ಪಡಲಾಯಿತು. ದೇವರ ವಿರುದ್ಧ ಸರಿಸಮಾನವಿಲ್ಲದ ದ್ವೇಷವು ಸೈತಾನನ ಮನಸ್ಸನ್ನು ತುಂಬಿರುತ್ತದೆ. ಮಾನವ ಜನಾಂಗದಲ್ಲಿಯೇ ದೇವರ ಸ್ವರೂಪವನ್ನು ಅಳಿಸಿಹಾಕಿ ಆ ಸ್ಥಳದಲ್ಲಿ ತನ್ನ ಸ್ವಂತ ಪೈಶಾಚಿಕ ಸ್ವರೂಪವನ್ನು ಸ್ಥಾಪಿಸಲು ಅವನು ನಿರಂತರವಾಗಿ ತನ್ನ ಪ್ರಭಾವವನ್ನು ಬಳಸಿದ್ದಾನೆ. ನಮ್ಮ ಮೊದಲ ಪಿತೃಗಳನ್ನು ಮೋಸಗೊಳಿಸುವ ಅವನ ಪ್ರಯತ್ನವು ಯಶಸ್ವಿಯಾಯಿತು. ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟ ಮಾನವ ಕುಟುಂಬವು ತಮ್ಮ ಮುಗ್ಧತೆಯನ್ನು ಕಳೆದುಕೊಂಡಿತು. ಪಾಪಪೂರ್ಣರಾದರು ಮತ್ತು ಅವಿಧೇಯರಾಗಿ ನಿಷ್ಠೆಯಿಲ್ಲದ ಪ್ರಜೆಗಳಾಗಿ ತಮ್ಮ ಕೆಳಮುಖವಾಗಿರುವ ಜೀವನವನ್ನು ಪ್ರಾರಂಭಿಸಿದರು. ಮನುಷ್ಯನ ಕ್ರಿಯಾಶಕ್ತಿಯ ಮೇಲೆ ಸೈತಾನನು ಹಿಡಿತ ಸಾಧಿಸಿದನು. ಇಂದ್ರಿಯಗಳ ಮೂಲಕ ಮನಸ್ಸುಗಳ ಮೇಲೆ ಪ್ರಭಾವ ಬೀರಿದನು. ಹೀಗೆಯೇ ಲೋಕದ ಆರಂಭದಿಂದಲೂ ಇದೆ. ತನ್ನ ಸೃಷ್ಟಿಕರ್ತನ ನೈತಿಕವಾದ ಸ್ವರೂಪವನ್ನು ಪ್ರತಿಫಲಿಸುವಂತೆ ಮನುಷ್ಯನು ತನ್ನನ್ನು ದೇವರ ಪ್ರಭಾವದಡಿಯಲ್ಲಿ ಇರಿಸಿಕೊಳ್ಳುವ ಬದಲು ಮನುಷ್ಯನು ತನ್ನನ್ನು ತಾನು ಸೈತಾನನ ಪ್ರಭಾವದ ನಿಯಂತ್ರಣದಡಿಯಲ್ಲಿ ಇರಿಸಿಕೊಂಡಿದ್ದಾನೆ. ಹೀಗೆ ಮನುಷ್ಯನನ್ನು ಸ್ವಾರ್ಥಿಯನ್ನಾಗಿ ಮಾಡಲ್ಪಡಲಾಯಿತು. ಹೀಗೆ ಪಾಪವು ಸಾರ್ವತ್ರಿಕ ದುಷ್ಟತನವಾಯಿತು. ಮತ್ತು ಪಾಪವು ಎಷ್ಟು ಭಯಾನಕವಾದ ದುಷ್ಟತನವಲ್ಲವೇ? ಸೈತಾನನ ಮಾತುಗಳಿಗೆ ಮಣಿದು ನಮ್ಮ ಮೊದಲ ಪಿತೃಗಳು ಈ ಲೋಕದಲ್ಲಿ ದುಷ್ಟತನದ ಪ್ರವಾಹ ದ್ವಾರಗಳನ್ನು ತೆರೆದರು. ಮಾನವ ಕುಲದ ತಂದೆ ತಾಯಿಯ ಪ್ರಶ್ನಾರ್ಹ ತತ್ವಗಳು ಅವರು ಸಂಬಂಧಪಟ್ಟ ಕೆಲವರ ಮೇಲೆ ಪ್ರಭಾವ ಬೀರಿದವು. ಪರಲೋಕದಲ್ಲಿ ಪ್ರಾರಂಭವಾದ ದುಷ್ಟತನವು ಕಾಲಕಾಲದಿಂದಲೂ ವಿಸ್ತರಿಸಿಕೊಂಡು ಬಂದಿದೆ. ತಾವು ಬಿದ್ದುಹೋದ ದುಃಖದ ಕಥೆಯನ್ನು ಆದಾಮ ಹವ್ವರು ತಮ್ಮ ಮಕ್ಕಳಿಗೆ ತಿಳಿಸಿದಾಗಲೂ ಅವರ ಕುಟುಂಬವು ಒಡೆದುಹೋದ ಕುಟುಂಬವಾಯಿತು. ಕಾಯಿನನ್ನು ಸೈತಾನನನ್ನು ಸೇವೆ ಮಾಡಲು ಆರಿಸಿಕೊಂಡನು. ದೇವರನ್ನು ಸೇವಿಸಲು ಹೇಬೇಲನು ಆರಿಸಿಕೊಂಡನು. ಕಾಯಿನನು ತನ್ನ ಸಹೋದರನಾದ ಹೇಬೇಲನನ್ನು ಕೊಂದನು. ತನ್ನ ಮಾದರಿಯನ್ನು ಪಾಲಿಸುತ್ತಿಲ್ಲವೆಂದು ಅವನು ಹೇಬೇಲನನ್ನು ಕೊಂದನು. ನೈತಿಕ ಮಲಿನತೆಯಿಂದ ಲೋಕವು ನಾಶವಾಗಬಾರದೆಂದು ದೇವರು ತನ್ನ ಮಹಾರಕ್ಷಣಾ ಕಾರ್ಯವನ್ನು ಕೈಗೊಂಡನು. ಮಾನವ ಕುಲವನ್ನು ವಿಮೋಚನೆಗೊಳಿಸಲು ದೇವರು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿದನು. ಆಮೇನ್.
ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.